ಟೋಲ್, ಅನೇಕರಿಗೆ ಟೋಲ್ ಅಂದರೆ ಸಿಟ್ಟು ಬರುತ್ತೆ. ನಿಜ ಕೂಡ ಅದು. ಕಾರಣ ಹಿಂದೆಲ್ಲ ಈ ಗಾಡಿಗೊಂದು ಟ್ಯಾಕ್ಸ್ ಕಟ್ಟಿದ್ರೆ ಸಾಕಿತ್ತು. ನಾವು ಗಾಡಿ ತೊಗೊಳ್ತಾ ಇದ್ರಲ್ಲ, ಹೊಸ ಗಾಡಿ ತೊಗೊಂಡಾಗ ಅದಕ್ಕೆ RTO ಅದು ಇದು ಟ್ಯಾಕ್ಸ್ ಕಟ್ಕೊಂಡ್ರೆ ಸಾಕಾಗಿತ್ತು. ರೋಡ್ ಟ್ಯಾಕ್ಸು ಅದು ಇದು ಕಟ್ಟಿದರೆ ಸಾಕಾಗಿತ್ತು, ಮುಗಿದೋಗ್ತಿತ್ತು. ಅದು ಬಿಟ್ಟರೆ ಪೆಟ್ರೋಲ್ ಟ್ಯಾಕ್ಸು ಒಂದು 10 ವರ್ಷಗಳ ಹಿಂದೆ 8 ರೂಪಾಯಿ 9 ರೂಪಾಯಿ ಇರೋದು, ಅಥವಾ ಒಂದು 10 ರೂಪಾಯಿ ಇರೋದು ಅಂತ ಅಂದ್ಕೊಳ್ಳೋಣ. ಇತಿಹಾಸದಲ್ಲಿ ಮೊದಲ ಬಾರಿಗೆ ಈ 10 ವರ್ಷಗಳಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಪೆಟ್ರೋಲ್ನ ಮೂಲ ಬೆಲೆಗಿಂತ ಅದಕ್ಕೆ ಭಾರತೀಯರಾಗಿರ್ತಕ್ಕಂಥ ನಾವು ಕಟ್ತಿರೋ ಟ್ಯಾಕ್ಸ್ ಜಾಸ್ತಿ ಅಂತ. ಮೂಗಿಗಿಂತ ಮೂಗ್ತಿ ಭಾರ ಅಂತಾರಲ್ಲ ಹಾಗೆ, ಮೂಲ ಬೆಲೆ ಇದೆಯಲ್ಲ ಪೆಟ್ರೋಲ್ದು, ಅದಕ್ಕಿಂತ ಅದರ ಮೇಲೆ ಹಾಕಿರೋ ಟ್ಯಾಕ್ಸ್ ಇದೆಯಲ್ಲ ಇದು ಜಾಸ್ತಿ ಅಂತ. 10 ವರ್ಷಗಳ ಹಿಂದೆ ಪೆಟ್ರೋಲ್ ಡೀಸೆಲಿಂದ ಒಂದು ಇಡೀ ವರ್ಷಕ್ಕೆ 75,000 ಕೋಟಿ ಕಲೆಕ್ಟ್ ಆಗ್ತಾಯಿತ್ತು ಟ್ಯಾಕ್ಸು. ಈಗ ಅದು 3.25 ಲಕ್ಷ ಕೋಟಿ ದಾಟಿದೆ. ಒಂದೇ ಒಂದು ವರ್ಷಕ್ಕೆ 3.25 ಲಕ್ಷ ಕೋಟಿ ಮೇಲೆ ಅದರ ಟ್ಯಾಕ್ಸ್ ಅಮೌಂಟ್ ಕಲೆಕ್ಟ್ ಆಗುತ್ತೆ ಅಂತ. ಆಯ್ತಲ್ವಾ? ಆಯ್ತಪ್ಪ, ಪೆಟ್ರೋಲು ಕಟ್ಸ್ಕೊಂಡಿದ್ದೀರಿ, ಗಾಡಿ ತೊಗೊಂಡೆ, ನಾನು ಗಾಡಿಗೂ ನಾನು ತೆರಿಗೆ ಕಟ್ಬಿಟ್ಟು ತೊಗೊಂಡಿದ್ದೀನಿ, ಗಾಡಿ ಓಡಾಡ್ತಾ ಇದ್ದೀನಿ. ಇದಾದ ಮೇಲೆ ರೋಡಲ್ಲಿ ನೀನು ಓಡಾಡ್ತಾ ಇದೆಯಾ, ಹೈವೇಲಿ ನೀನು ಓಡಾಡ್ತಾ ಇದೆಯಾ, ಇದಕ್ಕೆ ನೀನು ಟೋಲ್ ಕಟ್ಬಿಟ್ಟು ಓಡಾಡು ಅಂತ ಇದು ಶುರುವಾಯ್ತಲ್ಲ. ಈಗ ನೋಡಿ ಎಲ್ಲಿಗೆ ಬಂದು ನಿಂತಿದೆ ಇದು ಅನ್ನೋದಕ್ಕೆ ಉದಾಹರಣೆ. ಒಂದೇ ಒಂದು ವರ್ಷದಲ್ಲಿ ದೇಶಾದ್ಯಂತ 64,810 ಕೋಟಿ ಟೋಲ್ ಸಂಗ್ರಹ ಆಗಿದೆ ಅಂತ. ಒಂದೇ ಒಂದು ವರ್ಷ ರೀ, ಈ ದೇಶದ ಜನ 64,810 ಕೋಟಿ ಟೋಲ್ ಸಂಗ್ರಹ ಆಗಿದೆ, ಅಷ್ಟು ತೆರಿಗೆ ಕೊಟ್ಟಿದ್ದಾರೆ ಅಂತ. ಟೋಲ್ ನೀನು ಓಡಾಡ್ತಾ ಇದೆಯಾ, ದುಡ್ಡು ಕಟ್ಟು ಅಂತ. ಮೈಸೂರಿಗೆ ಹೋಗ್ಬೇಕಾ ಇಷ್ಟು ದುಡ್ಡು ಕಟ್ಟು, ಮಂಗಳೂರಿಗೆ ಹೋಗ್ಬೇಕಾ ಇಷ್ಟು ದುಡ್ಡು ಕಟ್ಟು, ಹಾಸನ್ಗೆ ಹೋಗ್ಬೇಕಾ ಇಷ್ಟು ದುಡ್ಡು ಕಟ್ಟು. ಇದಿದೆಯಲ್ಲ, ಇದರಿಂದ ಈ ಥರದ್ದು ಇಡೀ ದೇಶಾದ್ಯಂತ 64,810 ಕೋಟಿ ಸಂಗ್ರಹ ಆಗಿದೆ. ಕಳೆದ ವರ್ಷಕ್ಕೆ ಹೋಲಿಸ್ಕೊಂಡ್ರೆ 2023-24 ಆರ್ಥಿಕ ವರ್ಷದಲ್ಲಿ ಇದು ಹೋಲಿಸ್ಕೊಂಡ್ರೆ, ಕಂಪೇರ್ ಮಾಡಿದ್ರೆ ಅಲ್ಲಿಗಿಂತ 35% ಜಾಸ್ತಿ ಅಂತ. 35% ಜಾಸ್ತಿ ಆಗಿದೆ ಟೋಲ್ ಸಂಗ್ರಹ ಅಂತ. 5 ವರ್ಷಗಳಲ್ಲೇ, ಲಾಸ್ಟ್ 5 ಇಯರ್ಸಲ್ಲಿ ಅತ್ಯಧಿಕ ಟೋಲ್ ಸಂಗ್ರಹ ಆಗಿರುವ ವರ್ಷ ಇದು. ಸುಂಕದ ರಸ್ತೆಗಳ ವಿಸ್ತರಣೆಯೇ. ಮಾಮೂಲಿ ರೋಡ್ ನೀವು ಜಾಸ್ತಿ ಮಾಡಲ್ಲ, ಮಾಮೂಲಿ ರೋಡ್ಗೆ ನೀವು ಟಾರ್ ಹಾಕಲ್ಲ, ಮಾಮೂಲಿ ರೋಡು ರಸ್ತೆ ಗುಂಡಿಗಳು ನೀವು ಮುಚ್ಚಲ್ಲ. ನಿಮಗೆ ಯಾವ ರಸ್ತೆಗಳಿಗೆ ಸುಂಕ ಸಿಗುತ್ತೋ ಅಂಥ ರಸ್ತೆ ಡೆವಲಪ್ ಮಾಡ್ತೀರಾ ಅಂತ ಒಂದು. ಆಯ್ತಪ್ಪ, ರಸ್ತೆ ಡೆವಲಪ್ ಮಾಡ್ತಿರೋದು ಯಾರ ದುಡ್ಡಲ್ಲಿ? ಜನಗಳ ದುಡ್ಡಲ್ಲೇ. ಜನ ಪೆಟ್ರೋಲ್ ಟ್ಯಾಕ್ಸ್ ಕಟ್ಟಿರ್ತಾನೆ, ಗಾಡಿಗೂ ಟ್ಯಾಕ್ಸ್ ಕಟ್ಟಿರ್ತಾನೆ, ಬೇರೆ ಬೇರೆ GST, ಸೀಮೆ ಸುಣ್ಣದಿಂದ ಹಿಡಿದು ಎಲ್ಲದಕ್ಕೂ GST ಕಟ್ತಾನೆ ಅವನು. ಇದಾದ ಮೇಲೆ ರೋಡಲ್ಲಿ ಓಡಾಡ್ತಾ ಇದೆಯಾ, ಒಂದು ಟೋಲ್ ಕಟ್ಟು ಅಂತ ಈ ಕಥೆ. ಸುಂಕದ ರಸ್ತೆಗಳ ವಿಸ್ತರಣೆನೇ ಇದನ್ನು ಇವ್ರು ಹೇಳೋದು ಅಭಿವೃದ್ಧಿ ಆಗ್ತಾ ಇದೆ ಅಂತ. ಅಭಿವೃದ್ಧಿ ಮಾಡೋದಾದರೆ ಜನ ಆಲ್ರೆಡಿ ತೆರಿಗೆ ಕೊಟ್ಟಿದ್ದಾರಲ್ಲ, ರಸ್ತೆ ಮಾಡಿ, ಟೋಲ್ ಬೂತ್ಗಳು ಕಿತ್ತಾಕ್ಬಿಡಿ, ಅಲ್ಲಿಂದ ಜನ ಓಡಾಡಲಿ. ಜನ ದುಡ್ಡಲ್ಲಿ ತಾನೇ ಮಾಡಿರೋದು. ಯಾರು ಪಿತ್ರಾರ್ಜಿತ ಆಸ್ತಿ ಮಾಡಿಲ್ವಲ್ಲ ರೋಡ್ಗಳನ್ನ. ಯಾರ್ದಾದ್ರೂ ಒಬ್ಬ ರಾಜಕಾರಣಿ ಈ ದೇಶದಲ್ಲಿ ಪಿತ್ರಾರ್ಜಿತ ಆಸ್ತಿಯನ್ನು ಮಾರಿ ಈ ಥರ ರಸ್ತೆ ಡೆವಲಪ್ ಮಾಡಿದ್ದೀರಾ? ಇಲ್ಲ. ಈ ಟ್ಯಾಕ್ಸು ಆ ಟ್ಯಾಕ್ಸು ಇನ್ನೊಂದು ಟ್ಯಾಕ್ಸಿಂದ ತಾನು ನೀವು ರೋಡ್ ಮಾಡೋಕ್ಕೆ ಸಾಧ್ಯ? ಇದಲ್ಲದೆ ರೋಡ್ ಮಾಡಿದ್ದೀನಿ ಅನ್ನೋ ಕಾರಣಕ್ಕೆ ನೀವು ನೋಡಿ, ಇಲ್ಲಿ 90 ರೂಪಾಯಿ ಕಟ್ಟು, 160 ಕಟ್ಟು, 320 ಕಟ್ಟು, 520 ಕಟ್ಟು, 520 ರೂಪಾಯಿ, 520 ರೂಪಾಯಿ ಚೆನ್ನಾಗಿ ರೋಡ್ ಮಾಡಿಕೊಟ್ಟಿದ್ದೀನಿ. ಅದಕ್ಕೆ ನೀನು ರೋಡ್ ಮಾಡೋದೇ ನೀವು ಏನಕ್ಕೆ ಓಟ್ ಏನಕ್ಕೆ ಕೇಳ್ತೀರ ಹೇಳಿ? ಒಳ್ಳೆ ರೋಡ್ ಮಾಡಿಕೊಡ್ತೀನಿ ನಿನಗೆ ಒಳ್ಳೆ ಆರೋಗ್ಯ ಕೊಡ್ತೀನಿ, ಒಳ್ಳೆ ಶಾಲೆ ಕೊಡ್ತೀನಿ, ಒಳ್ಳೆ ಸೌಲಭ್ಯಗಳು ಕೊಡ್ತೀನಿ, ಮೂಲಭೂತ ಸೌಲಭ್ಯ ಕಲ್ಪಿಸ್ತೀನಿ ಅಂತ. ಮೂಲಭೂತ ಸೌಲಭ್ಯ ಕಲ್ಪಿಸ್ತೀನಿ ಅಂತಲೇ ಟ್ಯಾಕ್ಸ್ ಕಟ್ಸ್ಕೊಂಡಿರೋದು ನೀವು. ಇದು ಸಾಲದು ಅಂತ ಎಕ್ಸ್ಟ್ರಾ ದಿನ ಓಡಾಡಿದೆ ದಿನ ಕಟ್ಟು ನೀನು ಅಂತ. ಈ ಮಟ್ಟದಲ್ಲಿ ಇಡೀ ದೇಶದಲ್ಲಿ ಟ್ಯಾಕ್ಸ್ ಕಲೆಕ್ಟ್ ಆಗ್ತಾ ಇದೆ, ಟೋಲ್ ಕಲೆಕ್ಟ್ ಆಗ್ತಾ ಇದೆ. ಇದಲ್ಲದೆ ಇದೊಂದು ಭಾಗನ, ಇನ್ನೊಂದು ಕಥೆ ಇದೆ ಇಲ್ಲಿ, ಇದು ಇಂಟ್ರೆಸ್ಟಿಂಗ್ ಕಥೆ. ಗಾಡಿ ಓಡಿಸೋರು ಚೆನ್ನಾಗಿ ಗೊತ್ತಿರುತ್ತೆ ಇದು. 8 ಕೋಟಿ ಫಾಸ್ಟ್ಯಾಗ್ಗಳಿಂದ 64,810 ಕೋಟಿ ಕಲೆಕ್ಷನ್ ಆಗಿರೋದು ಇದು ಅಲ್ವಾ? ಇಷ್ಟು ಕೋಟಿ ನಾವು ಹೇಳಿದ್ವಲ್ಲ, ಈಗ ಇಷ್ಟು ಟ್ಯಾಕ್ಸ್ ಕಲೆಕ್ಟ್ ಆಯಿತು ಅಂತ. ಒಂದು ದಿನಕ್ಕೆ ಎಷ್ಟಪ್ಪ ಕಲೆಕ್ಟ್ ಆಗ್ತಿದೆ ಅಂದರೆ, ಸರಾಸರಿ 147-148 ಕೋಟಿ ಸಂಗ್ರಹ ಆಗ್ತಾ ಇದೆ. ಸದ್ಯ ಭಾರತದಲ್ಲಿ 45,428 ಕಿಲೋಮೀಟರ್ಗಳಷ್ಟು ಟೋಲ್ ರೋಡ್ ಇದೆ. ರೋಡ್ ಇತ್ತು, ಹಿಂದೆನೂ ರೋಡ್ ಇತ್ತು ರೀ. ರೋಡ್ ಚೆನ್ನಾಗಿಲ್ಲ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ. ಆದರೆ ರೋಡ್ಗೆ ಯಾರು ಟ್ಯಾಕ್ಸ್ ಹಾಕಿರಲ್ಲ ನಿಮಗೆ, ನಿಜ ಅಲ್ವೇ? ರೋಡ್ ನೀನು ಕೊಟ್ಟಿದ್ದೀವಿ ಅಂತ ಆದಮೇಲೆ ಎಸ್, ಹಿಂದಿನ ಸರ್ಕಾರಕ್ಕಿಂತ ಇದು ಒಳ್ಳೆಯದಪ್ಪ ಅಂತ ಜನ ಮಾತಾಡ್ತಾರೆ, ಸರಿ. ಆದರೆ ಅದರ ಅರ್ಥ ನೀನು ದುಡ್ಡು ತೊಗೋಬೇಕು ಅಂತ ಅಲ್ವಾ? ಟೋಲ್ ತೊಗೋಬಹುದು ಅಂತನಾ? ಅಲ್ಲ. ಇದು ಹೇಗೆ ಅಂದರೆ, ಹಿಂದೆ ಸರ್ಕಾರಿ ಆಸ್ಪತ್ರೆ ಇತ್ತು ರೀ, ವ್ಯವಸ್ಥೆ ಸರಿ ಇರಲಿಲ್ಲ, ಅಲ್ಲೆಲ್ಲ ನಮಗೆ ಟ್ರೀಟ್ಮೆಂಟ್ ಸರಿಯಾಗಿ ಸಿಕ್ಕಲಿಲ್ಲ, ಕೆಲವು ಬೆಡ್ ಇರಲಿಲ್ಲ, ಕೆಲವು ಔಷಧಿ ಸಿಕ್ಕಲಿಲ್ಲ. ಆಯ್ತಪ್ಪ, ಅದರ ಅರ್ಥ ಸರ್ಕಾರಿ ಆಸ್ಪತ್ರೆಯ ಸೌಲಭ್ಯ ನೀನು ಜಾಸ್ತಿ ಮಾಡಬೇಕು ಅಂತ. ಸರ್ಕಾರಿ ಸೌಲಭ್ಯನೇ ನೀನು ಕಿತ್ತು ಹಾಕ್ಬಿಟ್ಟು ಒಳ್ಳೆ ಪ್ರೈವೇಟ್ ಆಸ್ಪತ್ರೆ ಮಾಡಿಕೊಟ್ಟಿದ್ದೀನಿ, ಬನ್ನಿ ದುಡ್ಡು ಕಟ್ಟಿ ಟ್ರೀಟ್ಮೆಂಟ್ ತೊಗೊಳ್ಳಿ ಅಂದರೆ ಅದು ಆಲ್ರೆಡಿ ಇತ್ತು. ಅಥವಾ ಸರ್ಕಾರಿ ಆಸ್ಪತ್ರೆ ನೀನು ಬಂದು ಎಷ್ಟು ದುಡ್ಡು ಕಟ್ಟಪ್ಪ, ನಿನಗೆ ಒಳ್ಳೆ ಸೌಕರ್ಯ ಕೊಡ್ತೀನಿ ಅಂದರೆ ಹೇಗೋ ಅದೇ ಥರ ಈ ರೋಡು. 45,428 ಕಿಲೋಮೀಟರ್ ರೋಡ್ ಆದಾಗ ಖುಷಿ, ಚೆನ್ನಾಗಾಯಿತು, ರೋಡ್ಗಳು ಸುಲಭವಾಗಿ ಹೋಗಬಹುದು. 3 ಗಂಟೆ ಹಿಡಿತಿದ್ದಂಥ ಪ್ರಯಾಣ 1.5 ಗಂಟೆಗೆ ಹೋಗಬಹುದು, 1.25 ಗಂಟೆಗೆ ಹೋಗಬಹುದು ಅಂತ. ಇದರರ್ಥ 500 ರೂಪಾಯಿ ಕೊಡು, 400 ರೂಪಾಯಿ ಕೊಡು, 300 ರೂಪಾಯಿ ಕೊಡು ಅಂದರೆ ಪೆಟ್ರೋಲ್ಗೂ ಕಟ್ಟಿದ್ದೀನಿ, ನಾನು ಡೀಸೆಲ್ಗೂ ಕಟ್ಟಿದ್ದೀನಿ.
ಈ ಕಡೆ ಗಾಡಿ ತೊಗೊಂಡಾಗೂ ದುಡ್ಡು ಕಟ್ಟಿದ್ದೀನಿ, ನಾನು ಟ್ಯಾಕ್ಸ್ ಕಟ್ಟಿದ್ದೀನಿ ಆವಾಗಲೂ ಕೂಡ. ಇದಲ್ಲದೆ ಓಡಾಡ್ತಾ ಇದ್ದೀನಿ ಅಂದರೆ ಅದಕ್ಕೂ ಸುಂಕ ಕೊಡು ಅಂತ ಇದರ ಅರ್ಥ. ನೋಡಿ, GPS ಆಧಾರಿತ ನೆಕ್ಸ್ಟ್ ಏನಂದರೆ ಈ ಟೋಲು ಇರಲ್ವಂತೆ. ನೆಕ್ಸ್ಟ್ ಎಲ್ಲ ಒಂದು ಟೋಲ್ ಸ್ಪಾಟ್ ಬರುತ್ತಲ್ಲ, ನೀವು ಅದು ಕ್ರಾಸ್ ಆದ್ರಿ ಅಂದರೆ ಗಾಡಿಗಳಿಗೆ GPS ಹಾಕ್ಬಿಡೋದಂತೆ. ಅಲ್ಲಿಂದ ಆಟೋಮೆಟಿಕ್ಕಾಗಿ ಟೋಲ್ ಕಟ್ ಆಗಿಬಿಡೋದು. ಅದು ಇದಕ್ಕೆ ಸಿಬ್ಬಂದಿ ಜನ ಅಲ್ಲಿ ನಿಲ್ಲಿಸು ಹೋಗು ಅಂತೇನಿಲ್ಲ. ಅಲ್ಲಿ ಬಂತು ಅಂದ ತಕ್ಷಣ ಅದು ಕಟ್ ಆಗಿಬಿಟ್ಟಿರುತ್ತೆ ಆಟೋಮೆಟಿಕ್ಕಾಗಿ. ನಿಮ್ಮ ಅಕೌಂಟಿಂದ ನಿಮ್ಮ ಖಾತೆಗಳಿಂದ ಹಣ ಇರಲ್ಲ. ಇನ್ನೂ ಜಾಸ್ತಿ ಆಗುತ್ತಂತೆ. ಇದು ಒಂದು ದೇಶದ ಸಾಧನೆ ಆಗುತ್ತಾ, ಅಥವಾ ಜನಗಳ ಬಳಿಯಲ್ಲಿ ಈ ಪ್ರಮಾಣದಲ್ಲಿ ಟೋಲ್ ಸಂಗ್ರಹ ಮಾಡೋದು ಜನಗಳಿಗೆ ಹೊರೆ ಆಗಲ್ವೇ? ಇಲ್ಲಿ ನೋಡಿ, 2018-19 ಸಾಲು 25,154.76 ಕೋಟಿ, 19-20 27,637, 2020-21 27,923 ಕೋಟಿ, 2021-22 33,907 ಕೋಟಿ. ಸೊ 2022-23 48,028 ಕೋಟಿ, 2023-24 ಅಂದರೆ 64,809 ಕೋಟಿ. ಅಂದರೆ ನಿಮ್ಗೇನಾಗುತ್ತೆ ಇಲ್ಲಿ ಚೆಕ್ ಮಾಡ್ಕೊಂಬಿಟ್ಟಾಗ 35-36% ಹೋದ ಸಲಕ್ಕಿಂತ ಜಾಸ್ತಿ ಆಯಿತು ಅಂತ. ಇದು ಯಾವ ನ್ಯಾಯ ಅಂತ ನಮ್ಮ ಮೂಲಭೂತ ಪ್ರಶ್ನೆ ಇರೋದು. ಇದಲ್ಲದೆ ನೆಕ್ಸ್ಟ್ GPS ಬಂದರೆ ಇನ್ನೂ ಜಾಸ್ತಿ ಆಗುತ್ತಂತೆ. 46,000 ಕಿಲೋಮೀಟರ್ ಜಾಸ್ತಿ ಮಾಡಿದ್ವಿ, 10,000 ಕಿಲೋಮೀಟರ್ ಜಾಸ್ತಿ ಮಾಡಿದ್ವಿ ಅಂತ ಮಾತಾಡ್ತಾರೆ. 45,000 ಕಿಲೋಮೀಟರು ಟೋಲ್ ರೋಡು. ಈ ಟೋಲ್ ರೋಡ್ ಮಾಡೋದು ಜನಗಳ ಸೌಕರ್ಯಕ್ಕಾಗಿಯೇ ವಿನಃ ಜನಗಳಿಂದ ಟೋಲ್ ಕಲೆಕ್ಟ್ ಮಾಡೋಕ್ಕಲ್ಲ. ಇದನ್ನು ಮಾಡಿ 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 ಪ್ರಚಾರಕ್ಕೆ ಏನು ಹೇಳಿ, ರೋಡ್ ಮಾಡಿದ್ರು. ರೋಡ್ ಮಾಡಿದ ಮೇಲೆ ಆ ರೋಡಿಂದ ನೀನು ಹಣ ತೊಗೋಬಾರ್ದು. ಯಾಕೆ ಅಂದರೆ, ಏನು ರೀ ಫ್ರೀ ಮಾಡೋಕ್ಕಾಗತ್ತಾ? ಆಗಲ್ಲಪ್ಪ. ಆಲ್ರೆಡಿ ಟ್ಯಾಕ್ಸ್ ಕಟ್ಟಿದ್ದೀವಲ್ಲಪ್ಪ ಜನ. ಇನ್ಕಮ್ ಟ್ಯಾಕ್ಸು ಕಟ್ತೀವಿ ನಾವು, GSTನೂ ಕಟ್ತೀವಿ, ಪೆಟ್ರೋಲ್ಗೂ ಟ್ಯಾಕ್ಸ್ ಕಟ್ತೀವಿ, ಗ್ಯಾಸ್ ಸಿಲಿಂಡರ್ ತೊಗೊಂಡು ಅದಕ್ಕೂ ಟ್ಯಾಕ್ಸ್ ಕಟ್ತೀವಿ. ಇನ್ನೊಂದು ಕಡೆ ನಾವಿಲ್ಲಿ ಡೀಸೆಲ್ಗೂ ಟ್ಯಾಕ್ಸ್ ಕಟ್ಟಿದ್ದೀವಿ, ಗಾಡಿ ಹೊಸ ತೊಗೊಂಡ್ವಾ ಅದಕ್ಕೂ ರಿಜಿಸ್ಟ್ರೇಷನ್ ಕಟ್ಟಿದ್ದೀವಿ. ಇಡೀ ದೇಶದಲ್ಲಿ ನಮ್ಮ ಚೆಕ್ ಮಾಡ್ಕೊಂಬಿಟ್ರೆ ನೀವು, ಪೆಟ್ರೋಲ್ಗಿಂತ ಅದರ ಮೇಲಿನ ಸುಂಕ ಜಾಸ್ತಿ ಇರೋ ಅದ್ಭುತ ದೇಶ ನಮ್ಮದು ಅಲ್ವಾ? ಅಷ್ಟೊಂದು ಟ್ಯಾಕ್ಸ್ ಕಟ್ಬಿಡ್ತಾರೆ. ಇದು ಸಾಲದು ಅಂತ ಟೋಲ್ ಬೂತ್ಗಳು ಬೇರೆ. ಇದರಲ್ಲಿ ನೋಡಿ, ಇದೆಲ್ಲ ಸಾಧನೆ. GST ಜಾಸ್ತಿ ಕಲೆಕ್ಟ್ ಮಾಡಿಬಿಟ್ವಾ, ಈ ವರ್ಷ ಎಲ್ಲದಕ್ಕಿಂತ ಹೆಚ್ಚಾಗಿ GST ಕಲೆಕ್ಟ್ ಮಾಡಿದ್ದೀವಿ ಅಂದರೆ, ಎಲ್ಲ ವರ್ಷಗಳಿಗಿಂತ ಈ ವರ್ಷ ನಾವು ಜನಗಳಿಗೆ ಜಾಸ್ತಿ ಹಿಂಸೆ ಕೊಟ್ವಿ ಅಂತ, ಜನಗಳಿಂದ ಜಾಸ್ತಿ ವಸೂಲಿ ಮಾಡಿದ್ವಿ ಅಂತ. ಜಾಸ್ತಿ ವಸೂಲಿ ಮಾಡೋದು ಸಾಧನೆ ಆಗಲ್ಲ, ಅದೊಂದು ಹಿಂಸೆ ಅಂತ ಆಗುತ್ತೆ.